ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 1ದಲ್ಲಿ ನಾನು ನಿಮಗೆ ಹೌ ಟು ಓಪನ್ MS ವರ್ಡ್ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ MS ವರ್ಡ್ ಯಾವ ರೀತಿಯಾಗಿ ಓಪನ್ ಮಾಡ್ಕೋಬೇಕು, ಓಪನ್ ಮಾಡಿದ ನಂತರ ಆ ವಿಂಡೋದಲ್ಲಿ ಬರ್ತಕ್ಕಂಥ ಕೆಲವೊಂದು ಫೀಚರ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಕ್ಲಾಸ್ 1 MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 1 ವಿಡಿಯೋ ನೋಡಿಲ್ಲ ಅವರಿಗಾಗಿ ಈ ಒಂದು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 2ದಲ್ಲಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕ್ಲಾಸ್ 1 ಲಿಂಕನ್ನು ಹಾಕ್ತೀನಿ. ಸೊ ನೀವು ಓಪನ್ ಮಾಡಿ ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾನು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 2ದಲ್ಲಿ ನಾನು ಫೈಲ್ ಮೆನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫೈಲ್ ಮೆನುಯಲ್ಲಿ ಏನೇನು ಬರ್ತವೆ, ಅದರ ಶಾರ್ಟ್ಕಟ್ ಕೀಗಳು ಏನಿದಾವೆ ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ದಲ್ಲಿ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ತೀನಿ. ಸೊ ನಿನ್ನಿನ ಕ್ಲಾಸ್ನೇ ಹೇಳಿದ್ದೀನಿ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು. ಸೊ ಇಲ್ಲಿ ಟೈಪ್ ಏರ್ ಟು ಸರ್ಚ್ ಇದರಲ್ಲಿ ನಾವೇನು ಮಾಡಬೇಕಾಗ್ತದೆ, ವಿನ್ ವರ್ಡ್ ಎಂದು ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ವಿನ್ ವರ್ಡ್ WINWORD ವಿನ್ ವರ್ಡ್ ಟೈಪ್ ಮಾಡಿದ ತಕ್ಷಣ ಏನಾಗ್ತದೆ, ಇಲ್ಲಿ ವರ್ಡ್ ಬರ್ತದೆ, ವರ್ಡ್ ಐಕಾನ್ ಬರ್ತದೆ. ಸೊ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬರ್ತವೆ. ಸೊ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ನಾವಿಲ್ಲಿ ಓಪನ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ಪೇಜ ಓಪನ್ ಆಗಿದೆ, MS ವರ್ಡ್ ಓಪನ್ ಆಗಿದೆ. ಸೊ ಇದರಲ್ಲಿ ನಾನು ಇವತ್ತು ನಿಮಗೆ ಏನು ಹೇಳಲಿಕ್ಕೆ ಹೊಂಟಿದ್ದೇನೆ ಅಂದರೆ ಫೈಲ್ ಮೆನುದಲ್ಲಿ ಇರ್ತಕ್ಕಂಥ ಕೆಲವೊಂದು ಆಪ್ಷನ್ಸ್ಗಳ ಬಗ್ಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೇನೆ. ಸೊ ಫೈಲ್ ಮೆನುದಲ್ಲಿ ಏನೇನು ಬರ್ತವೆ ಅನ್ನೋದನ್ನು ನೋಡೋಣ. ಓಕೆ, ಫೈಲ್ ಮೆನು ಇದೆ. ಫೈಲ್ ಮೆನುದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫೈಲ್ ಮೆನು ಇದೆ ನೋಡಿರಿ. ಸೊ ಈ ಫೈಲ್ ಮೆನು ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ಸೊ ಇಲ್ಲಿದೆ ನೋಡಿರಿ ಫೈಲ್ ಮೆನು. ಸೊ ಇಲ್ಲಿದೆಲ್ಲ, ಇಲ್ಲಿದೆ ನೋಡಿರಿ ಫೈಲ್ ಮೆನು. ಈ ಫೈಲ್ ಮೆನು ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ನಿಮಗೆ ಹೋಮ್ ಅಂತ ಬರ್ತದೆ. ಈ ಹೋಮ್ ಅಂದರೆ ಇದು ಎಷ್ಟು ಎಲ್ಲ ಬಂದಿರ್ತಾವೆ ಇಲ್ಲಿ. ಸೊ ನ್ಯೂ ಅಂತ ಬರ್ತದೆ. ಇದ್ರ ಶಾರ್ಟ್ಕಟ್ ಕೀ ಕಂಟ್ರೋಲ್ ಆ್ಯಂಡ್ ನ್ಯೂ ಅಂದರೆ ಹೊಸ ಪೇಜನ್ನು ನಾವು ತೊಗೋಬೇಕಾದ್ರೆ ನ್ಯೂವನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ಓಪನ್ ಅಂದರೆ ಕಂಟ್ರೋಲ್ O, ಇದ್ರ ಶಾರ್ಟ್ಕಟ್ ಕೀ ಕಂಟ್ರೋಲ್ O. ಇದನ್ನು ನಾವು ಸೇವ್ ಮಾಡಿ ಇಟ್ಟಂಥ ಪೇಜನ್ನು ಓಪನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಸೇವ್ ಅಂದರೆ ಕಂಟ್ರೋಲ್ S, ನಾವು ಫೈಲನ್ನು ಸೇವ್ ಮಾಡ್ಕೋಬೇಕಾಗಿದೆ. ಸೊ ಸೇವ್ ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ಓಪನ್ ಯಾವ ರೀತಿ ಮಾಡ್ಕೋಬೇಕು, ನ್ಯೂ ಪೇಜ್ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಸೊ ಸೇವ್ ಅಂದರೆ ಸೇವ್ ಮಾಡಿ ನೋಡೋಣ. ಕಂಟ್ರೋಲ್ S ಮಾಡಿದರೆ ನಾವು ಎಲ್ಲಿ ಸೇವ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೇನೆ. ಸೊ ಸೇವ್ ಅಂದರೆ ಒರಿಜಿನಲ್ ಫೈಲನ್ನು ಒಂದು ಸಲ ಒಂದು ಹೆಸರಿನಿಂದ ನಾವು ಒಂದು ಫೈಲ್ ನೇಮನ್ನು ಕೊಟ್ಟು ಸೇವ್ ಮಾಡೋದಿರ್ತದೆ. ಸೊ ಸೇವ್ ಅಂದರೆ ಅದ ಒಂದು ಫೈಲ್ ನಮ್ಮದ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಫೈಲ್ ನೇಮ್ಗಳನ್ನು ಚೇಂಜ್ ಮಾಡ್ಕೊಳ್ಳೋದು. ಫೈಲ್ ನೇಮ್ ಚೇಂಜ್ ಮಾಡೋದು, ಅದ ಫೈಲನ್ನು ನಾವು ಸೇವ್ ಮಾಡ್ಕೊತ ಹೋಗ್ಬೋದು. ಓಕೆ, ಸೇವ್ ಅಂದರೆ ಒರಿಜಿನಲ್ ಒಂದು ನೇಮ್ ಏನು ಕೊಟ್ಟಿರ್ತೀವಲ್ಲ ಅದು ಸೇವ್ ಆಗ್ತದೆ. ಸೊ ಮತ್ತು ಪುನಃ ನಮಗೆ ಅದೇ ನಮ್ಮ ಕಾಪಿ ಮತ್ತು ಬೇರೆ ಬೇರೆ ಹೆಸರಿಂದ ನಾವು ಫೈಲ್ ನೇಮ್ ಕೊಟ್ಟು ಸೇವ್ ಮಾಡಬೇಕಾಯ್ತಂದ್ರೆ ಸೇವ್ ಆ್ಯಸ್ ಆಪ್ಷನ್ ನಾವು ಯೂಸ್ ಮಾಡ್ಕೋಬೇಕಾಗ್ತದೆ. ಗೊತ್ತಾಯ್ತಲ್ಲ, ಸೇವ್ ಮತ್ತು ಸೇವ್ ಆ್ಯಸ್ಗಿರ್ತಕ್ಕಂಥ ಒಂದು ವ್ಯತ್ಯಾಸ. ಅದರ ನಂತರ ಇಲ್ಲಿ ಏನು ಬರ್ತದೆ ಅಂದ್ರೆ ಪ್ರಿಂಟ್ ಬರ್ತದೆ. ಸೊ ನಾವು ಪ್ರಿಂಟ್ ತೆಗಿಬೇಕಾದ್ರೆ ಪ್ರಿಂಟ್ ಪ್ರಿವ್ಯೂ ಯಾವ ರೀತಿ ಕಾಣ್ತದೆ, ಅಲ್ಲಿ ಪೇಜ್ ಸೆಟ್ಟಿಂಗ್ ಮಾಡ್ಕೋದಿರ್ತದೆ, ಓರಿಯೆಂಟೇಷನ್ ಸೆಟ್ ಮಾಡ್ಕೋದಿರ್ತದೆ. ಸೊ ಇದನ್ನೆಲ್ಲ ನಾವು ಪ್ರಿಂಟಿಂಗ್ ಬಂದಾಗ ನೋಡೋಣ. ಸೊ ಇದು ಪ್ರಿಂಟ್ ಕಂಟ್ರೋಲ್ P ಅಂತ ಬರ್ತದೆ. ಸೊ ಇಲ್ಲಿ ನಾವು ಮತ್ತು ಇದನ್ನು ಶೇರ್ ಮಾಡ್ಕೋಬೋದು, ಎಕ್ಸ್ಪೋರ್ಟ್ ಮಾಡ್ಕೋಬೋದು, PDF ಕನ್ವರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲೋಸ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕಾದ್ರೆ ಇದು ಶಾರ್ಟ್ಕಟ್ ಕೀ ಕಂಟ್ರೋಲ್ W ಅಂತೇಳಿ ಬರ್ತದೆ. ಸೊ ನಾನು ಇವತ್ತು ನಿಮ್ಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಓಕೆ, ಸೊ ಇವಾಗ ಏನು ಮಾಡ್ತೇನೆ, ಇಲ್ಲಿ ಮತ್ತೆ ನಾವು ಬ್ಯಾಕ್ ಹೋಗಬೇಕಾದ್ರೆ ಇಲ್ಲಿ ಎರೋ ಮಾರ್ಕ್ ಇದ್ದಿರ್ತದೆ. ಸೊ ಇದ್ರ ಮೇಲೆ ನೀವು ಮೌಸನ್ನು ಕ್ಲಿಕ್ ಮಾಡಬೇಕು. ಓಕೆ, ಮತ್ತು ಅದು ಬ್ಯಾಕ್ ಬರ್ತದೆ, ನಮ್ಮದು ಒರಿಜಿನಲ್ ಪೇಜ್ಗೆ ಬರ್ತದೆ. ಸೊ ಇವಾಗ ನಾನಿಲ್ಲಿ ಸ್ಕ್ರಾಲನ್ನು ತಿರುಗಿಸ್ತೇನೆ ಇಲ್ಲಿ. ಸೊ ಇಲ್ಲಿ ಬಂದು ನಾನು ಶಾರ್ಟ್ಕಟ್ ಕೀಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಇಲ್ಲಿ ಫೈಲ್ ಮೆನು ಅಂತ ಬರ್ತದೆ. ಸೊ ಈಗ ನಾ ಏನು ನೋಡಿದ್ವಲ್ಲ ಆ ಫೈಲ್ ಮೆನು ಶಾರ್ಟ್ಕಟ್ ಕೀಸ್. ನ್ಯೂ ಅಂದರೆ ಕಂಟ್ರೋಲ್ N. ಸೊ ಓಪನ್ ಅಂದರೆ ಏನಾಗ್ತದೆ, ಕಂಟ್ರೋಲ್ O. ಸೇವ್ ಅಂದರೆ ಕಂಟ್ರೋಲ್ S, ಸೇವ್ ಆಗ್ತದೆ, ಫೈಲನ್ನು ಸೇವ್ ಮಾಡಬೇಕಾಗ್ತದೆ. ಪ್ರಿಂಟ್ ಅಂದರೆ ಕಂಟ್ರೋಲ್ P ಕೊಟ್ಟು ಅಂದರೆ ಪ್ರಿಂಟ್ ವಿಂಡೋ ಓಪನ್ ಆಗ್ತದೆ ಅಲ್ಲಿ. ಆಮೇಲೆ ಕ್ಲೋಸ್ ಅಂದರೆ ಕಂಟ್ರೋಲ್ W ಮಾಡಿದ್ರೆ ನಾವು ಇಡೀ ಈ MS ವರ್ಡ್ ಪೇಜ ಕ್ಲೋಸ್ ಆಗಿ ಹೋಗ್ತದೆ. ಸೊ ಅವತ್ತು ನಾನು ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಮೊದಲನೇದಾಗಿ ಇದನ್ನು ಸೇವ್ ಮಾಡ್ತೀನಿ, ಕಂಟ್ರೋಲ್ S. ಸೊ ನೀವು ಕೂಡ ಕಂಟ್ರೋಲ್ S ಕೊಡ್ರಿ,
ಕಂಟ್ರೋಲ್ ಎಕ್ಸ್ ಕೊಟ್ಟ ನಂತರ ನಿಮ್ಗೆ ಕೇಳ್ತದೆ ಅದು ಇಲ್ಲಿ ಎಲ್ಲಿ ಸೇವ್ ಮಾಡಬೇಕಪ್ಪ ಅನ್ನೋದು ಕೇಳ್ತದೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇರ್ತದೆ ನೋಡಿರಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಮೇಲೆ ಮಾಡ್ಕೋಬೋದು. ಇದರಲ್ಲಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದರೆ ಡಾಕ್ಯುಮೆಂಟ್ಸ್ ಮ್ಯಾಗೆ ಬರ್ತದೆ. ಸೊ ಇಲ್ಲಿ ಡೆಸ್ಕ್ಟಾಪ್ ಮ್ಯಾಗೆ ಡೆಸ್ಕ್ಟಾಪ್ ಮ್ಯಾಗೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲವ ಅಂದರೆ ನಾವು ದಿಸ್ ಪಿ ಸಿ ಅಂತ ಬರ್ತದೆ ನೋಡಿರಿ. ಇಲ್ಲಿ ಈ ದಿಸ್ ಪಿ ಸಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ. ಡಬಲ್ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನಮ್ಗೆ ಏನು ಬರ್ತಾವಂದರೆ ಓಪನ್ ಇದ್ದಿರ್ತಾವೆ ನೋಡಿರಿ. ಇಲ್ಲಿ ಲೋಕಲ್ ಡಿಸ್ಕ್ ಸಿ, ಲೋಕಲ್ ಡಿಸ್ಕ್ ಡಿ, ಇ, ಎಫ್. ಸೊ ಇದರಲ್ಲಿ ನಮ್ಗೆ ಎಲ್ಲಿ ಬೇಕಲ್ಲಿ ನಾವು ಏನು ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು. ಡಿದಲ್ಲಿ, ಇದಲ್ಲಿ, ಎಫ್ದಲ್ಲಿ ನಾವು ಇಲ್ಲಿ ಸೇವ್ ಮಾಡ್ಕೋಬೋದು. ಓಕೆ, ನಾ ಇವಾಗ ಏನು ಮಾಡ್ತೇನೆ ನಿಮಗೆ ತೋರಿಸೋ ಸಲುವಾಗಿ ಡೆಸ್ಕ್ಟಾಪ್ದಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಮೌಸ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಡೆಸ್ಕ್ಟಾಪ್ ಇದೆ, ಮೌಸ್ ಕ್ಲಿಕ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಫೈಲ್ ನೇಮ್ ಕೊಡಬೇಕಾಗ್ತದೆ. ಸೊ ಇಲ್ಲಿ ಕೇಳ್ತಾ ಇದೆ ನೋಡಿರಿ ನಿಮಗೆ ಇಲ್ಲಿ ಏನಿದೆ, ಇಲ್ಲಿ ನಾವು ಫೈಲ್ ಮೆನು ಅಂತ ಕೊಟ್ಟಿದ್ದಲ್ಲ ಅದು ಸೆಲೆಕ್ಟ್ ಆಗಿದೆ. ಸೊ ಅದೇ ನಿಮಗೆ ಬೇಕಾಯ್ತಾರೆ ಇದೇ ಫೈಲ್ ನೇಮ್ ನೀವು ಕೊಡ್ಬೋದು, ಇಲ್ಲಾದ್ರೆ ಬೇರೆ ನೀವು ಕೊಡ್ಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ, ಈಗ ಫೈಲ್ ಮೆನು ಅಂತೇಳಿ ಇರ್ತೀನಿ, ಇಲ್ಲಾಂದ್ರೆ ಕ್ಲಾಸ್ 2 ಅಂತೇಳಿ ಕೊಡ್ತೀನಿ. ಕ್ಲಾಸ್ 2, MS Word ಕ್ಲಾಸ್ 2, MS Word ಕ್ಲಾಸ್ 2 ಅಂತೇಳಿ ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸೇವ್ ಎಲ್ಲಿ ಮಾಡಿದ್ವಿ ನಾವು, ಡೆಸ್ಕ್ಟಾಪ್ ಮೇಲೆ ಸೇವ್. ಓಕೆ, ಇಲ್ಲಿ ಸೇವ್ ಅಂತ ಕೊಡ್ತೀನಿ. ಸೊ ಇವಾಗ ಏನಾಗಿದೆ ನೋಡಿ, ಡಾಕ್ಯುಮೆಂಟ್ 1 ಇದ್ದಿತ್ತಲ್ಲ ಅದು ಏನಾಗಿದೆ ಇವಾಗ MS Word ಕ್ಲಾಸ್ 2 ಅಂತೇಳಿ ಸೇವ್ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ ಕಂಟ್ರೋಲ್ ಎನ್ ತಗೋತೀನಿ. ಸೊ ಕಂಟ್ರೋಲ್ ಎನ್ ತಗೋಬೇಕಾದ್ರೆ ನಾನು ಏನು ಮಾಡ್ತೀನಿ, ಈಗ ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ ಮತ್ತು ಎನ್ ಪ್ರೆಸ್ ಮಾಡ್ತೀನಿ. ಏನಾಗಿದೆ ನೋಡಿರಿ, ಹೊಸದೊಂದು ಏನಾಗಿದೆ, ಇಲ್ಲಿ ಪೇಜ ಓಪನ್ ಆಗಿದೆ. ಕಂಟ್ರೋಲ್ ಎನ್. ಓಕೆ, ಕಂಟ್ರೋಲ್ ಎನ್ ಅಂದರೆ ಏನಾಗ್ತದೆ, ಇದು ಹೊಸ ಪೇಜ ಬರ್ತದೆ. ಓಕೆ, ಮತ್ತು ನಾನು ಇಲ್ಲಿ ಪೇಜನ್ನು ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ನಾವು ಏನು ಮಾಡಬೇಕಾಗಿದೆ, ಇದನ್ನು ಏನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ ಎಸ್ ಆಗಿದೆ. ಓಕೆ, ಕಂಟ್ರೋಲ್ ಎನ್ ಅಂದರೆ ನ್ಯೂ ಪೇಜ್. ಇಲ್ಲಿ ಓಪನ್ ಮಾಡಬೇಕಾಗಿದೆ. ಓಪನ್ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಏನು ಮಾಡಬೇಕು, ನಾವಿಲ್ಲಿ ಕಂಟ್ರೋಲ್ ಓ ಮೇಗ ಮೌಸ್ ಕ್ಲಿಕ್ ಮಾಡಬೇಕು. ಓಕೆ, ಕಂಟ್ರೋಲ್ ಓ ಮೇಗ ಮೌಸ್ ಕ್ಲಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ವಿಂಡೋ ಬರ್ತದೆ. ಸೊ ಇಲ್ಲಿ ಓಪನ್ ಅಂತ ಕೇಳ್ತದೆ. ಸೊ ಇಲ್ಲಿ ಓಪನ್ ಮ್ಯಾಗ ಮೌಸ್ ಕ್ಲಿಕ್ ಮಾಡಿರಿ. ಮತ್ತು ನಾವು ಎಲ್ಲಿ ಸೇವ್ ಮಾಡಿದ್ದೇವಲ್ಲ ಅಲ್ಲಿ ಹೋಗಬೇಕು. ಎಲ್ಲಿ ಸೇವ್ ಮಾಡಿದ್ದೇವೆ ನಾವು ಇಲ್ಲಿ, ಓಕೆ, ಇಲ್ಲಿ ದಿಸ್ ಪಿ ಸಿ ಮ್ಯಾಗ ಮೌಸ್ ಕ್ಲಿಕ್ ಮಾಡಿದ್ರಿ. ಅದರ ನಂತರ ನಾವು ಸೇವ್ ಮಾಡಿದ್ದು ಎಲ್ಲಿದ್ದಾವೆ, ನಾವು ಸೇವ್ ಮಾಡಿದ್ದು ಡೆಸ್ಕ್ಟಾಪ್. ಸೊ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಫೈಲ್ ನೇಮ್ ಕೊಡಬೇಕಾಗ್ತದೆ. ಏನು ಫೈಲ್ ನೇಮ್ ಇದೆ ಇಲ್ಲಿ, ನಮ್ಮದು MS Word ಕ್ಲಾಸ್ 2. ಓಕೆ, .docx ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಓಪನ್ MS Word ಕ್ಲಾಸ್ 2. ಓಕೆ, ಇಲ್ಲಿ MS Word ಕ್ಲಾಸ್ 2 ಇದೆ, ಫೈಲ ಓಪನ್ ಆಗಿದೆ ನೋಡಿರಿ. ಓಕೆ, ಇದು ಓಪನ್ ಮಾಡೋದಾದ್ರೆ. ಸೊ ಇದನ್ನು ಸೇವ್ ಮಾಡಿದ್ರೆ ಕಂಟ್ರೋಲ್ ಎಸ್. ಇನ್ನು ಕಂಟ್ರೋಲ್ ಪಿ ಹೊಡೆದ್ರೆ ಏನಾಗ್ತದೆ, ಇಲ್ಲಿ ನೋಡಿ ಪೇಜ್ 2 ಅದಾವೆ ಇಲ್ಲಿ. ಓಕೆ, ಇದು ಫಸ್ಟ್ ಪೇಜ್, ಇದು ಸೆಕೆಂಡ್ ಪೇಜ್. ಕಂಟ್ರೋಲ್ ಪಿ ದೊಳಗಡೆ ಇದೆಲ್ಲನೂ ನಿಮಗೆ ಪ್ರಿವ್ಯೂ ಆಗಿ ತೋರಿಸ್ತದೆ. ಓಕೆ, ಕಂಟ್ರೋಲ್ ಪಿ ಅಂದರೆ ಪ್ರಿವ್ಯೂ ಆಗಿ ತೋರಿಸ್ತದೆ. ಸೊ ಇನ್ನು ಲಾಸ್ಟ್ ಬರ್ತಕ್ಕಂಥದ್ದು ನಾವು ಏನು ಹೇಳಿದ್ವಿ, ಕ್ಲೋಸ್ ಮಾಡಬೇಕಾದ್ರೆ. ಇದನ್ನು ಕ್ಲೋಸ್ ಮಾಡಬೇಕಾದ್ರೆ ಯಾವುದು ಮಾಡಬೇಕು, ನಾವಿಲ್ಲಿ ಕಂಟ್ರೋಲ್ W. ಓಕೆ, ಇಲ್ಲಿ ಕೇಳ್ತಾ ಇದೆ ನಾವು ಸೇವ್ ಮಾಡೋಕ್ಕಿಂತ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕಂಟ್ರೋಲ್ W ಹೊಡೆದ ನಂತರ ಸೇವ್ ಮಾಡಬೇಕು, ಡೋಂಟ್ ಸೇವ್ ಅಥವಾ ಕ್ಯಾನ್ಸಲ್ ಕೇಳ್ತಾ ಇದೆ. ಸೊ ನೀವು ಏನು ಮಾಡಬೇಕು, ಆವಾಗ ಸೇವ್ ಅಂತಂದು ಕ್ಲೋಸ್ ಮಾಡಬೇಕಾಗ್ತದೆ. ಸೊ ಇವಾಗ ಕ್ಲೋಸ್ ಆಗಿದೆ ಅದು. ಸೊ ಕ್ಲೋಸ್ ಆದದ್ದು ನಾವು ಏನು ಮಾಡಬೇಕಾಗ್ತದೆ ಅಲ್ಲಿ, ಓಕೆ ಕ್ಲೋಸ್ ಆಗಿದೆ. ಮತ್ತು ನಾವು ಓಪನ್ ಮಾಡಬೇಕಾದ್ರೆ ಇಲ್ಲಿ ಫೈಲ್ದಲ್ಲಿ ಹೋಗಿ ಮತ್ತು ನ್ಯೂ ವರ್ಡ್ ತೊಗೋಬೇಕು, ಬ್ಲ್ಯಾಂಕ್ ಡಾಕ್ಯುಮೆಂಟ್. ಸೊ ಬ್ಲ್ಯಾಂಕ್ ಡಾಕ್ಯುಮೆಂಟ್ ತೊಗೊಂಡ ನಂತರ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಕಂಟ್ರೋಲ್ ಓ ನಮ್ಮ ಫೈಲನ್ನು ಓಪನ್ ಮಾಡಬೇಕಾಗಿದೆ. ಕಂಟ್ರೋಲ್ ಓ ಇಲ್ಲಿ ಶಾರ್ಟ್ಕಟ್ ಇಲ್ಲಿ ಬಂದಿರ್ತದೆ ನೋಡಿರಿ. ಕಂಟ್ರೋಲ್ ಇಲ್ಲಿದೆ ನೋಡಿರಿ, ಇಲ್ಲಿ ಶಾರ್ಟ್ಕಟ್ ನಿಮಗೆ ಕಾಣ್ತಿರ್ತವೆ. MS Word ಕ್ಲಾಸ್ 2. ಓಕೆ, MS Word ಕ್ಲಾಸ್ 2 ಇಲ್ಲಿ ಬಂದಿದೆ ನೋಡಿ, ಎಲ್ಲ ಓಪನ್. ಸೊ ಗೊತ್ತಾಯ್ತಲ್ಲ, ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಫೈಲ್ ಮೆನು ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಎಂದು ಹೇಳ್ತಾ, ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ಕೇಳ್ತಾ ಇಂದಿನ ಒಂದು ಕ್ಲಾಸನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.